ಸುಮ್ಮನೆ ಮಾತಿಗಷ್ಟೇ ಹೇಳಿದೆ. ಎಷ್ಟು ದಿನಗಳ ನಂತರ ಬಂದಿದ್ದೀರಿ. ದಿನಗಳು ವರ್ಷಗಳಂತೆ ಅನಿಸುತ್ತಿತ್ತು. ಗೊತ್ತೇ, ಎದುರಾದ ಸಮಸ್ಯೆಗಳು ಕಷ್ಟವೆನಿಸಲಿಲ್ಲ. ನೀವು ಇಲ್ಲದಿರುವುದೇ ಅದಕ್ಕಿಂತ ದೊಡ್ಡ ಭಾರವೆನಿಸುತ್ತಿತ್ತು. ಈ ಭಾರಕ್ಕೆ ನಿನ್ನ ಮನಸ್ಸು ಒಗ್ಗಿಕೊಳ್ಳಲೇಬೇಕು ಚಾಮುಂಡಿ. ನಿನ್ನ ದಾರಿ ನನ್ನ ದಾರಿ ಎರಡೂ ಬೇರೆ ಬೇರೆ. ಆಗಾಗ ಮಧ್ಯದಲ್ಲಿ ಭೇಟಿಯಾಗಿ ಮತ್ತೆ ದೂರವಿರಲೇಬೇಕು. ಜಗತ್ತನ್ನು ಸುತ್ತಿ ಬರಲು ಹೊರಟಾಗ ನಿನಗಿದರ ಅರಿವಿತ್ತು ಅಲ್ಲವೇ? ಮತ್ತೇಕೆ ಭಾವನೆಯನ್ನು ನಿಯಂತ್ರಿಸುತ್ತಿಲ್ಲ? ತಟಸ್ಥ ಮನೋಭಾವನೆಯನ್ನು ಹೊಂದಬೇಕು. ಆಗ ಮಾತ್ರ ಮುಂದಿನ ಪ್ರಯಾಣ ಸುಲಭವಾಗುತ್ತದೆ. ಇಲ್ಲದಿದ್ದರೆ ಹೀಗೆ ಯೋಚನೆಯಲ್ಲಿ ಮುಳುಗಿ ಕರ್ತವ್ಯವನ್ನು ಮರೆಯಬೇಕಾಗುತ್ತದೆ.